ಕೊಡ್ತೀರಿ? ಏನು ಮಾಡಿದಪ್ಪ ನೀನು 35,000 ರೂಪಾಯಿ ದುಡಿದು ಕೊಟ್ಟಿವಿ. ಹತ್ತಿ ಹಿಂಗಾದ, ಏನು ಮಾಡ್ಬೇಕು? ಸಾಲ ಪಾಲ ಮಾಡಿಕೇಸಿ ಗೊಬ್ಬರ ಉಂಜನಂಗೆ ತಂದು ಎಣ್ಣೆ ಹೊಡೆದ್ವಿ. ಈ ಮಳೆ ಹಿಂಗೆ ತಿಂದು ಕುಂತ್ಬಿಟ್ಟದ. ಇದ್ರನ್ನ ಏನು ಮಾಡ್ಬೇಕಂಬೋದು ಗೊತ್ತಾಗವಲ್ತು. ಇದ್ರದ್ದು ಬೆಳೆ ಪರಿಹಾರ ಕೊಟ್ರೆ ಸೀದಾ ಮಾಲಕರು ಬಿಡ್ತದ, ನಮಗಂತೂ ಬರಂಗಿಲ್ಲ ಏನಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ನಾನು ಮಾಳಿಂಗರಾಯ ಯೋಚನೆ ಮಾಡಿಕೆ ಅಂತ ಕುಂತೀವಿ. ಮಾಳಿಂಗರಾಯ ಸ್ವಲ್ಪ ವಯಸ್ಸಿಗೆ ಬಂದನ, ಮದುವೆ ಮಾಡ್ಬೇಕಂತ ಮಾಡೀವಿ. ಬೆಳೆ ನೋಡಿದ್ರೆ ಕೈ ಕೊಟ್ಟದ. ಇದರ ಬಗ್ಗೆ ಯಾರಿಗಾನ MLA ಗೆ MP ಗೆ ಹೇಳ್ಬೇಕಂತಂದ್ರೆ ಯಾರು ನಮ್ಮನ್ನ ಮಾತಾಡ್ಸೋಳ್ರ. ಹಂಗೆ ತಹಸೀಲ್ದಾರ್ ಭೇಟಿ ಕೊಟ್ಟಿಲ್ಲಪ್ಪ. ನೀತಾಡ ಕೊಡ್ಬೇಕಂತಂದ್ರೆ ಯಾರು ಕುಳ್ಕಣಿ ಬರೋವಲ್ರು, ಗೆದ್ದವ್ರಿಗೆ ಬರೋವಲ್ರು. ಎಲ್ಲ ಬೆಳೆ ಲಾಸ್ ಆಗಿ ಇಬ್ಬರು ಮಾತಾಡ್ಕೊಂಡು ಸುಮ್ಮನೆ ಕುಂತು. ಹಿಂಗೆ MLA ಅವ್ರ ತಕ್ಕ ಡೈರೆಕ್ಟ್ ಹೋಗ್ತಾರಣ, ಹೋಗಿ ಅಲ್ಲೆನ ಪರಿಹಾರ ನೀನ ಕರ್ಕೊಂಡು ಹೋಗಿ ನಾವು ಬೆಳೆ ಪರಿಹಾರನ ಕೊಡ್ಸಪ್ಪ, ಹೆಂಗಾನ ಮಾಡಿ ಪುಣ್ಯ ಕಡೆಗೆ. ಇದಕ್ಕೊಂದು ಮಾಹಿತಿ ಅದ. ಹೇಳಪ್ಪ. ಸೀದಾ ಗೌಡನ್ ತಕ್ಕ ನಮ್ಮೂರ್ ಗೌಡನ್ ತಕ್ಕ, ನಮ್ಮೂರ್ ಗೌಡನ್ ತಕ್ಕ ಹೋದ್ಮೇಲೆ ಆತ ಹೋಗಿ MLA ಬೇಕಿದ್ದ ಮನುಷ್ಯ ಅತ್ತ, ಭಾಳ ಬೇಕ ನಮ್ಮ ಮನುಷ್ಯ. ಗೌಡನ್ ಹಿಡ್ಕೊಂಡು ಹೋದ್ರೆ ನಮ್ ಕೆಲಸ ಆತದ. ಗೌಡನ್ ತನ ಪುಣ್ಯ ಬರ್ಲಿ. ಗೌಡನ್ ತಕ್ಕ ಬರ್ರಿ ಗೌಡ್ರೆ. ಯಾರು ಕರ್ಕೊಂಬಂದ್ರಿ? ನಮ್ಮೂರ ರೈತರು ಬೆಳೆ ಈ ವರ್ಷ ನಾಶ ಹಾಕಿಸಿ ಯಾರನ್ನ ಒಮ್ಮೆಗೆ ಹೇಳಿ ನಾವು ಚಾ ಕುಡಿತ್ರ? ಚಾ ತರ್ಸ್ಲಾ? ಚಾ ಬೇಡ, ಏನ್ ಬೇಡ್ರಿ ಗೌಡ್ರೆ. ಮೊದ್ಲು ನಮ್ಗ ಬೆಳೆ ಪರಿಹಾರ ಹೆಂಗನ ಮಾಡಿ ಸರ್ಕಾರಕ್ಕೆ ಹೇಳ್ತಿಸಿ, MLA ಗೆ ಹೇಳ್ತಿಸಿ, ನಮ್ ಹೆಂಗನ ಮಾಡಿ ಅದು ದುಡ್ಡು ಬರಂಗ್ ಮಾಡಿಬಿಟ್ರೆ ಸಾಕು. ಖಾಲಿ ಇರ್ತ ನನ್ ಸಂಜೆ ಜನ ಐತೆ, ಫೋನ್ ಹಚ್ಚು. ನಮ್ಮವ್ರ ಬೇಸ ಹೇಳ್ರಿ. ನಮಸ್ಕಾರ. ನಾವು ಅದೇ ನಮ್ಮ ಊರಲ್ಲಿ ರೈತರು ಸ್ವಲ್ಪ ಬೆಳೆ ಪರಿಹಾರ ಕೇಳಬೇಕಂತ ಬರ್ಬೇಕು ಅನ್ಕೊಂಡಿದ್ವಿ. ಅದೇ ಅವ್ರು ಫ್ರೀ ಇದ್ರೆ ಬರ್ತಿದ್ವಿ ಅಣ್ಣ. ಇದೀವಿ ಅಣ್ಣ, ಬರ್ತಾ ಇದ್ವಿ. ಓಕೆ, ಬರ್ಕತ್ತೀವಿ. ಅದಕ್ಕೆ ಬಂದದ್ದು. ಬೆಳೆ ಎಲ್ಲ ಹೋಗ್ಯದ? ಬೆಳೆ ಎಲ್ಲ ನೋಡ್ರಿ MLA ಸಾಬ್ರೆ, ಬೆಳೆ ಎಲ್ಲ ಸರ್ವನಾಶ ಆಗಿ ಹೋಗಿದೆ ಮಳೆ ಬಂದ್ ಕೇಸಿ. ಬೇಕಾದ್ರೆ ನೀವು ಕುಲ್ಕಣಿ ಗೆದ್ದವರಿಂದ ಕಳಿಸ್ಕೇಸಿ ನೀವು ಬೆಳೆ ಮಾಡಿದ್ದು ನೋಡ್ಬೋದು. ಯಾವ ರೀತಿ ಎಲ್ಲ ನಾಶ ಆಗಿಬಿಟ್ಟದ. ನಾವು ಈಗಾಗಲೇ 35,000 ಕೊಟ್ಟು ನೆಗೆಟಿವ್ ಕೊಟ್ಟು ನಾವು ಲೀಸ್ ಮಾಡಿವಿ. ಗೌಡ್ರು ನಾವು ಈಗ ಅವ್ರ ಸೀದಾ ಅಕೌಂಟು ಅವ್ರದ್ದೇ ಇರ್ತದ, ಅವ್ರದೇ ಪಾಣಿ ಲಿಂಕ್ ಇರೋದ್ರಿಂದ ಅವ್ರ ಅಕೌಂಟಿಂದ ನಮ್ಮಂತ ಬಡ ರೈತರಿಗೆ ಏನು ಬರೋಂಗಿಲ್ಲ. ನಾವು 35,000 ಕೊಟ್ಟು ಲೀಸ್ ಮಾಡಿ ಕೇಸಿ ಸಾಲ ಸೂಲ ಮಾಡಿ ಗೊಬ್ಬರ ಹಾಕಿ ಎಣ್ಣೆ ಹೊಡೆದು ಎಲ್ಲ ಲಾಸ್ ಆಗಿಬಿಟ್ಟಿವಿ. ಮಗನ ಮದುವೆ ಸಂತಿ ನಾವು ಮಾಡೋಕ್ಕಾಗವಲ್ತು. ಆ ಒಂದು ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಂತಂದ್ರೆ ಸೀದಾ ತಹಸೀಲ್ದಾರ್ದನಾಗಲಿ ಆಮೇಲೆ ಕುಲ್ಕರ್ಣದಾಗಲಿ ನಾವು ಲೀಸಿಗೆ ಮಾಡಿರ್ತೀವಿ. ಅಂಥವ್ರು ಹೊಲಗಳಿಗೆ ಬಂದು ನೀವೇ ಬಂದು ಸೀದಾ ನೀವು ವೀಕ್ಷಣೆ ಮಾಡಿ ಕೇಸಿ ಯಾರು ಹೊಲ ರೈತರು ಮಾಡಿರ್ತಾರ ಅಂಥವ್ರದ್ದು ಮಾತ್ರ ನೀವು ಅಂಥವ್ರಿಗೆ ಮಾತ್ರ ಬರ ಪರಿಹಾರ ಕೊಡ್ಬೇಕು. ನೀವು ಈಗ ಇಲ್ಲಿಂದ ನೀವು ಬರ ಪರಿಹಾರ ಕೊಟ್ಟರು ನಮ್ಗೆ ನೇರವಾಗಿ ತಲುಪೋದಿಲ್ಲ. ನಾವು ಸತ್ತೋರ್ ನಾವು ಲಾಸ್ ಆಗಿ ಮಾಡಿ ಕೇಸಿ ಈಗ ಸಂತೆ ಸಿಗೋಲ್ರಿ. ಒಂದು ವೇಳೆ ನಮ್ಗೆ ಏನಾನ ಬರ ಪರಿಹಾರ ಬರಲ್ಲಪ್ಪ ಅಂತಂದ್ರೆ ನಾವು ಹೋಗಿ ಕೇಸಿ ಎಲ್ಲೇನ ನಾವು ಎಣ್ಣೆ ಕುಡಿದು ಉರ್ಲಾಕ್ತದೆ ಒಂದು ಉಳಿದಿರ್ತದೆ ನಮ್ಗೆ. ನಾವು MLA ಸಾಬ್ರೆ ಮಾತಾಡೋದು ಜಗತ್ತಿನಿಂದ. ನೀವು ಬೆಳೆ ಪರಿಹಾರ ಕೊಡಬೇಕು. ನೀವು ಏನಪ್ಪ ರೈತರಿಗೆ ಇಲ್ಲಿ ಬಂದು ಕುಂತಾರ, ನಾವೇನು ಹೇಳ ಮುತ್ರ ಅವರಿಗೆ ಬರೀ ಹೇಳೋದಾಗೆ ಸುಳ್ಳು ಬಂದ್ರನ ನಮ್ಮ ಮನೆ ಮುಂದೆ ಕುಂತ್ರಾನ ಯಾರಿಗಂತ ಕೊಡ್ಬೇಕು ಹೇಳು. ಖಂಡಿತ ಕೊಡಬೇಕು. ಅದನ್ನ ಕೊಡಲ್ಲ ನಡೆಯೋದಿಲ್ಲ. ಜವಾಬ್ದಾರಿ ನಾವಾಯ್ತೀವಿ. MLA ಗಳು ಓಟ್ ಹಾಕೋದಲ್ಲ ನಮಗ. ನಿಮ್ ಕಡೆ ನೋಡಿ ಮಾತು ಒಂದ್ ವಾರದ ಪರಿಹಾರ ಆಗ್ಬಿಡ್ಬೇಕು ಬಡವರಿಗೆ. ಜಲ್ದಿ ಹಾಕ್ಬಿಡ್ಬೇಕು ಕಾಲೇಜ್ ಮಟ್ಟಿಗೆ. ಹುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ ಸಿಡಿಸಿ
ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ.